ಚೆನ್ನಾಗಿದೆ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. ಮಾಡಿದ್ದಾರೆ. ಕಾಮಿಡಿ ಸೂಪರ್ ಆಗಿದೆ. ಕಾಮಿಡಿ ಮಾತ್ರ ಸಕ್ಕತ್ತಾಗಿದೆ. ಏನ್ ಭಯ ಅನ್ನೋದೇನಿಲ್ಲ. ಲಾಸ್ಟ್ ಚೆನ್ನಾಗಿದೆ. ಸೆಂಟ್ರಲ್ ಇಂಟರ್ವ್ಯೂ ಆದ್ಮೇಲೆ ಸಕ್ಕತ್ತಾಗಿ ಮಾಡಿದ್ದಾರೆ. ಮತ್ತೆ ಚೆನ್ನಾಗಿದೆ ಸರ್. ಎಲ್ಲ ಕಾಮಿಡಿ ಅದೆಲ್ಲ ಇಷ್ಟ ಆಯ್ತು. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಎಲ್ಲ ಎಂಜಾಯ್ ಮಾಡಿದ್ರಲ್ಲ, ನೋಡಿದ್ರಲ್ಲ, ಇವೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಕಾಮಿಡಿ ಅಂತೂ ಅದ್ಭುತವಾಗಿದೆ. ಒಂದು ಒಳ್ಳೆ ಹೊಸ ಸಬ್ಜೆಕ್ಟ್ ಇದು. ಈ ಒಂದೇ ಫ್ರೇಮಲ್ಲಿ 2 ಶ್ಯಾಡೋ ತೋರಿಸಿದೀವಿ. ಅದೊಂದು ತುಂಬ ಅದ್ಭುತವಾಗಿ ಯಾವ ಸಿನಿಮಾದಲ್ಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಈ ಥರ ಒಂದು ಸಿನಿಮಾ ಮಾಡಿರಲಿಲ್ಲ. ಅದನ್ನು ನಾನು DOP ಆಗಿ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಒಂದೇ ಫ್ರೇಮಲ್ಲಿ 2 ಶ್ಯಾಡೋ. ಇದು ಫಸ್ಟ್ ಪ್ರಯತ್ನ. ಇದು ನಮ್ಮ ಡೈರೆಕ್ಟ್ರು ಸುಜನ್ ಲೋಕೇಶ್ ಅವರು, ಆಮೇಲೆ ನಿರ್ಮಾಪಕರು ಸಂದೇಶ್ ನಾಗರಾಜ್ ಅವರು ಅಂತ ಮಾಡುವಂಥ ಸಿನಿಮಾ. ಟೆಕ್ನಿಕಲಿ ಮಾಡಿರೋ ಸಿನಿಮಾ. ನೋಡಿದ್ರಲ್ಲ, ಇಷ್ಟೊತ್ತೆಲ್ಲ ತುಂಬ ಎಂಜಾಯ್ ಮಾಡಿದ್ರೆ ಎಲ್ಲ ಸಿನಿಮಾ ಚೆನ್ನಾಗಿ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡಿ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಫಸ್ಟ್ ಸಿನಿಮಾ ನೋಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ನಗಿಸಿದ್ದಾರೆ. ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ. ಒಂದು ಭೂತಗಳ ಜೊತೆ ಸೃಜನ್ ಲೋಕೇಶ್ ಅವರು ಒಂದು ಅದ್ಭುತವಾದ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ. ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ನಕ್ಕು ಸಾಕಾಯ್ತು. ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿ ಮಾಡಿ, ಕಂಟೆಂಟ್ ಇದೆ, ಕಾಮಿಡಿ ಚೆನ್ನಾಗಿದೆ. ಓವರ್ ಆಲ್ ಮೂವೀಸ್ ಗುಡ್. ಚೆನ್ನಾಗಿದೆ ಮೂವಿ. ಎಂಟರ್ಟೈನ್ ಕಾಮಿಡಿ ಮೂವಿ ನೋಡ್ಬೋದು. ಎಲ್ಲರೂ ಬಂದು ನೋಡಿ. ಸೂಪರ್. ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಸಮೇತ. ಒಳ್ಳೆ ಒಂದು ಸಮಾಜದಲ್ಲಿ ಏನೋ ಭರವಸೆ ಮೂಡ್ಸೋಕೆ, ಒಂದು ಜೀವನ ನಡ್ಸೋಕೆ ಅಂದ್ರೆ ಶಕ್ತಿ ತುಂಬುವಂತ ಒಂದು ಸಿನಿಮಾ. ಕಂಟೆಂಟ್ ಒಳ್ಳೆ ಸೂಪರ್ ಆಗಿದೆ. ಮಾರ್ಬಲೆಸ್, ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ಪ್ಲೀಸ್ ಎಲ್ಲರೂ ದಯವಿಟ್ಟು ಈ ಸಿನಿಮಾಗೆ ಪ್ರೋತ್ಸಾಹ ಮಾಡಿ. ಎಲ್ಲರೂ ಬಂದು ತಪ್ಪದೆ ನೋಡಿ. ಅದೇ ಬೆಸ್ಟ್ ವಿಶಸ್ ಫ್ರಮ್ ಸುಜನ್ ಲೋಕೇಶ್ ಅಣ್ಣ. ಥ್ಯಾಂಕ್ ಯು. ನಂಗಂದ್ರೆ ತುಂಬಾ ಖುಷಿಯಾಗಿದೆ, ಸಮಾಧಾನನೂ ಆಗಿದೆ. ನಾವು ದುಡ್ಡು ಹಾಕಿದ ಪ್ರೊಡ್ಯೂಸರ್ಗೂ ಒಂದು ಸಮಾಧಾನ ಎಲ್ಲ ಕೊಡ್ಬೇಕಾ. ಇವರೆಲ್ಲರೂ ನಮ್ಮ ಜೊತೆ ನಿಂತು ಕೆಲಸ ಮಾಡಿದವರು. ಅವರಿಂದ ನಾವೆಲ್ಲ ಈ ಸಿನಿಮಾ ಮಾಡ್ತಾರೆ. ಸೊ ಅವ್ರಿಗೂ ಧನ್ಯವಾದಗಳು. ನಮ್ಮ ಸಂದೇಶ್ ಪ್ರೊಡಕ್ಷನ್ ಅಂದರೆ ಅವರ ಮೊದಲನೇ ಚಿತ್ರದಲ್ಲೂ ಮಾಡಿದ್ದೆ ನಾನು. ಈಗ ನೋಡಿ ಈ ಚಿತ್ರದಲ್ಲೂ ನಾನು ಮಾಡಿದ್ದೀನಿ. ಸೊ ನಂಗೆ ತುಂಬ ಖುಷಿ. ನೋಡಿ ಏನ್ ಮಾಡೋದು, ಎಲ್ಲಾ ಕಡೆ ಸೃಜನ್ ನಮ್ ಹೀರೋಯಿನ್ ಇವಳು ನಮ್ಮ ಅಮ್ಮನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಏನ್ ಮಾಡೋದು? ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್? ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಜನ ಬಿದ್ದು ನಗ್ತಾ ಇದ್ರು. ತುಂಬಾ ಖುಷಿ ಆಯ್ತು. ತುಂಬಾ ದಿನಗಳ ಮೇಲೆ ಇದರದೊಂದು ಸಿನಿಮಾ ಬಂದಿದೆ. ಹೌದು. ಅದೇ ಎಲ್ಲರಿಗೂ ಅದೇ ಹೇಳ್ತಾ ಇರೋದು. ಈಗಿನ ಸ್ಟ್ರೆಸ್, ನಿಮ್ಗಳ ಟೆನ್ಷನ್ ಎಲ್ಲ ಬಿಟ್ಟು, ತುಂಬಾ ಉದ್ದ ಮೂವಿ ಏನಿಲ್ಲ, ಜಸ್ಟ್ 2 hours ಇದೆ. ಬಂದು ನಿಮ್ಮೆಲ್ಲ ಟೆನ್ಷನ್ ಬಿಟ್ಟು ಸಿನಿಮಾ ನೋಡಿ. 2 hours ನಕ್ಕಿದ್ರಿ ತಾನೆ ನೀವೆಲ್ಲ. ಸೊ ಟೆನ್ಷನ್ ಇಲ್ಲದೆ ನಕ್ಕೊಂಡು ಆರಾಮಾಗಿ ಹೋಗ್ತೀರಾ. ಇವಾಗ್ಲೂ ಎಲ್ಲ ಕ್ರೌಡ್ ಜೊತೆನೆ ನೋಡಿದ್ವಿ. ಎಲ್ಲರೂ ಬಿದ್ದು ನಗ್ತಾ ಇದಾರೆ. ಸೊ ನಮ್ಗೆ ಅನ್ಸುತ್ತೆ ನಾವು ಹಾಕಿದ ಎಫರ್ಟ್ ಜನ ನಕ್ಕಿದಾಗ ನಮ್ಗೆ ನಮ್ಮ ರಿಸಲ್ಟ್ ಬಂತು ಅಂತ, ಸಿಕ್ತು ಅಂತ ಅನ್ನಿಸ್ತು. ಸೊ ಎಲ್ಲರೂ ಇವತ್ತು GST ರಿಲೀಸ್ ಆಗಿದೆ, ಥಿಯೇಟರ್ ಹೋಗಿ ಸಿನಿಮಾ ನೋಡಿ. ಅದೇ ಅವರೆಲ್ಲ ನಕ್ಕಿದ್ ನೋಡಿ, ಅದೇ ನಮಗ್ ಖುಷಿ. ಲೈಕ್ ಅದೊಂಥರ ಏನಂತಾರೆ, ಇಷ್ಟೊತ್ತು ಫುಲ್ ನರ್ವಸ್ನೆಸ್ ಇತ್ತು, ಹೆದರ್ಕೊಂಡಿದ್ದೆ ಏನಾಗುತ್ತೋ, ಹೆಂಗ್ ತಗೋತಾರ ಜನ ಅಂತ. ಬಟ್ ಅವರೆಲ್ಲ ನಕ್ಕಿದ್ ನೋಡಿ ಫುಲ್ ಖುಷಿ ಆಯ್ತು. ಸೊ ಇದು ಹಾರರ್ ಸಿನಿಮಾನ, ಕಾಮಿಡಿ ಸಿನಿಮಾ. ಸೊ ನಗ್ತೀರಾ, ಬನ್ನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಮಜಾ ಟಾಕೀಸ್ ಏನ್ ನೋಡ್ತಾ ಇದ್ರಲ್ಲ, ಅದಕ್ಕೆ ಡಬಲ್ ಟ್ರಿಪಲ್ ಫುಲ್ ಮೀಲ್ಸ್ ಶೋ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ರು. ಅಂಡ್ ಪ್ರತಿಯೊಂದು ಡೈಲಾಗ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಯು ಕ್ಯಾನ್ ಸಿ ಎವ್ರಿ ಡೈಲಾಗ್ ಅಲ್ಲೂ ಒಂದೊಂದು ಕಾಮಿಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೇವೆ. ಪ್ರಮೋಷನ್ ವಿಡಿಯೋ ಅಲ್ಲ, ಲಿಟ್ರಲಿ ಎಲ್ಲರೂ ಥಿಯೇಟರ್ ಅಲ್ಲಿ ಇರೋರು ಎಲ್ಲರೂ ನಕ್ಕಿದ್ದಾರೆ. ಹಾರ್ಟ್ಫುಲ್ಲಿ ನಿಮ್ಗೆ ನಗು ಬರುತ್ತೆ. ಪ್ಲೀಸ್ ಡೂ ವಾಚ್ GST in the cinema theaters. Thank you. ಹೇಳಿ, ಹೇಗಿತ್ತು ಪಿಕ್ಚರು? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಎಲ್ಲಿ ಖುಷಿ ಮರಿ ಏನಿಲ್ಲ, ನೀವ್ ನೋಡ್ಬೇಕು. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಓ, ನಾನು ಇಷ್ಟ ಆಗ್ದೆ ಇನ್ನೇನು ಇಷ್ಟ ಸರ್ ಆಕ್ಟರ್ ಆಗಿ ಗೆದ್ಬಿಟ್ಟಿದ್ರಿ. ಎಲ್ಲರೂ
ಸೂಪರ್ ಆಗಿ ನಕ್ಕಿದ್ವಿ, ಜೊತೆಗೆ ನಗೋನು ತುಂಬಾ ನೋಡ್ತಾ ಇದ್ವಿ. Thank you very much. ನಗ್ತಾ ಇದ್ರು. ನಾನು ಆಕ್ಚುಲಿ ನಾನು ಸ್ಕ್ರೀನೇ ನೋಡ್ಲಿಲ್ಲ, ನಾನೆಲ್ಲ ಆಡಿಯನ್ಸ್ ನೋಡ್ತಾ ಕೂತಿದ್ದೆ ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅದೇ ಬೇಕಾಗಿರೋದು, ಇಷ್ಟೆಲ್ಲ ಕಷ್ಟಪಟ್ಟಿರೋದು, 4 ವರ್ಷ ಕಷ್ಟಪಟ್ಟಿರೋದು, ಜನ ನಕ್ಕರೆ ಅಷ್ಟೇ ಸಾಕು. ಸೊ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು, ಸಿನಿಮಾ ಜನರಿಗೆ ಇಷ್ಟ ಆಗ್ತದೆ, ನೀವು ದಯವಿಟ್ಟು ಬನ್ನಿ. ನಾವು ಹೇಳೋದಲ್ಲ ಚೆನ್ನಾಗಿದೆ ಸಿನಿಮಾ ಅಂತ, ನೀವುಗಳು ಹೇಳಬೇಕು. ಪ್ಲೀಸ್ ಬಂದು ಸಿನಿಮಾ ನೋಡಿ ಆ್ಯಂಡ್ ಎನ್ಕರೇಜ್ GST. ಆಡಿಯನ್ಸ್ ಪಲ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಕೂಡ ಸಿನಿಮಾ ನೋಡ್ತಾ ಇದ್ದೆ, ಜೊತೆಗೆ ಆಡಿಯನ್ಸ್ ನಗೋದನ್ನು ಜಾಸ್ತಿ ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ನಗ್ತಿದಾರಲ್ಲಪ್ಪ ಅಂತ ಹೇಳ್ತಾ ಸೃಜಾ ಅಂದ್ರೆ ಮಜಾ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದೀರಾ. ಸೊ ಕಾಮಿಡಿ ಅಂತ ಅನ್ಕೊಂಡೆ ಪ್ಲಾನ್ ಮಾಡಿದ್ದ ಹೇಗೆ? ಹೌದು, 100% ಕಾಮಿಡಿ ಅಂತಾನೆ ಮಾಡಿದ್ದು, ಬೇರೆ ಯಾವುದು ತಲೆರಲಿಲ್ಲ. ನಾನು ವಾಂಟೆಡ್ ಟು ಡೂ ಆಲ್ ಎಂಟರ್ಟೈನ್ಮೆಂಟ್. ಆಮೇಲೆ ಒಂದು ನನಗೆ ಈ ಸಿನಿಮಾದು ಕತೆ ಮಾಡ್ತಾ ಎಲ್ಲೂ ಕಂಟಿನ್ಯೂಟಿ ಮಿಸ್ ಆಗಿಲ್ಲ. ಯಾಕಂದ್ರೆ ಫಸ್ಟ್ ಸೀನಲ್ಲಿ ಬರುವಂತ ಅವರು ಕಾಯ್ತಾ ಕಟ್ಟೋರು ಲಾಸ್ಟ್ ಸೀನಲ್ಲೂ ಕ್ಯಾರಿ ಮಾಡಿದ್ದೀನಿ. ಫಸ್ಟ್ ಆಕ್ಸಿಡೆಂಟ್ ಆಗೋರು ಮಧ್ಯದಲ್ಲಿ ಬಂದು ಏನಕ್ಕೆ ಆಕ್ಸಿಡೆಂಟ್ ಆಯ್ತಲ್ಲ ಆಮೇಲೆ ಕಾಣಿಸೋದೇ ಇಲ್ಲ ಅಂತ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟರು. ಪ್ರತಿಯೊಂದನ್ನು ಸಿಂಕ್ ಆಗಿರೋದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ಇದು ನಾನು ಪ್ರಾಬಬ್ಲಿ ಇದು 30ನೇ ಸಲ ಏನೋ ಸಿನಿಮಾ ನೋಡ್ತಾ ಇರೋದು, 30 ಮೇಲೆ ಆಗಿದೆ. ಬಟ್ ಆಗ್ಲೂ ಅಷ್ಟು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಒಂದು ಸ್ವಲ್ಪ ಐ ಫೀಲ್ ವೆರಿ ಹ್ಯಾಪಿ. ಬಟ್ ಇದೇನು ಅಂದರೆ ಕಾಮಿಡಿ ಬೇಕಾಗಿದೆ ಜನರಿಗೆ, ಕಾಮಿಡಿ ನೋಡಿ ದೇ ಶುಡ್ ಫೀಲ್ ಹ್ಯಾಪಿ. ಸೊ ಅದಕ್ಕೋಸ್ಕರ GSTಗೆ ಬನ್ನಿ, ಕನ್ನಡ ಸಿನಿಮಾ ಬೆಳೆಸಿ, ನಮ್ಮನ್ನೆಲ್ಲ ಉಳಿಸಿ. ಕಾಮಿಡಿ ಮಾಡೋದ್ರಿಂದ ಅಷ್ಟು ಈಸಿ ಅಲ್ಲ. ದೇವರಾಣೆಗೂ 2.5 ಗಂಟೆ ಸೇಮ್ ಆಸ್ ಇಟ್ ಈಸ್ ನಮ್ಗೆ ಮಜಾ ಟಾಕೀಸ್ ನೋಡ್ತಿದೀವೇನೋ, ಇನ್ನೊಂದಷ್ಟು ಎಕ್ಸ್ಟೆಂಡ್ ಏನೋ ಇದು ಅಂತ. ಇದು 2.5 ಗಂಟೆ ಅಂತ ಹೇಳಿದ್ರು. ಆಕ್ಚುಲಿ ಸಿನಿಮಾ ಇರೋದು 2 ಅವರ್ 11 ನಿಮಿಷ. ಫಸ್ಟ್ ಹಾಫ್ 1 hour 5 minutes, ಸೆಕೆಂಡ್ ಹಾಫ್ 1 hour 6 minutes. ಎಲ್ಲರಿಗೂ ಒಂದೇ ಒಂದು ಡೌಟ್ ಏನು, ಫಸ್ಟ್ ಹಾಫ್ ಅಷ್ಟು ಬೇಗ ಬಂದ್ಬಿಡ್ತಾ, ಇಂಟರ್ವೆಲ್ ಅಷ್ಟು ಬೇಗ ಬಂತ ಅಂತ. ನಾವು ಮಾಡಿದ್ದೆ ಹಂಗೆ, ಯಾಕಂದ್ರೆ ಕಾಮಿಡಿ ಎಳೆದಷ್ಟು ಬೋರ್ ಆಗುತ್ತೆ, ಕ್ರಿಸ್ಪ್ ಆಗಿ ಇಟ್ಟಷ್ಟು ಪಂಚ್ ಬರುತ್ತೆ. ಸೊ ಒಂದು ಡೈಲಾಗ್ಗೂ ಇನ್ನೊಂದು ಡೈಲಾಗು 3-4 ನಿಮಿಷ ಗ್ಯಾಪ್ ಕೊಟ್ರೆ ಅದನ್ನು ಮರೆಯೋ ಅಷ್ಟರಲ್ಲಿ ಇನ್ನೊಂದು ಪಂಚ್ ಬಂದಿರುತ್ತೆ, ಅದನ್ನ ಮರೆಯೋ ಅಷ್ಟರಲ್ಲಿ ಇನ್ನೊಂದು ಪಂಚ್ ಬಂದಿರುತ್ತೆ. ಸೊ ಹಾಗಾಗಿ ಅದೊಂದು ಮಾಡಿರೋದು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಪ್ರತಿ ಸಲಿನೂ ಒಂದಲ್ಲ ಒಂದು ಕ್ಯಾರೆಕ್ಟರ್ಗಳು ಎವ್ರಿ ಒಂದು 5 ನಿಮಿಷ 10 ನಿಮಿಷಕ್ಕೆ ಹೊಸ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಇನ್ ದ ಬ್ಯಾಂಕ್ ನಿಶಿತಾ ಗೌಡ ಇರ್ಬೋದು, ರವಿ ಇರ್ಬೋದು, ಶೋಭಿ ಇರ್ಬೋದು, ಶರತಾ ಇರ್ಬೋದು, ಎಲ್ಲರೂ ಆ್ಯಡ್ ಆಗ್ತಾ ಇರ್ತಾರೆ. ಸೊ ದೇರ್ ಇಸ್ ಸಮಥಿಂಗ್ ಟು ಲುಕ್ ಔಟ್ ಫಾರ್. ಆ್ಯಂಡ್ ಸೆಕೆಂಡ್ ಹಾಫ್ ಎಷ್ಟು ಗ್ರಿಪ್ಪಿಂಗ್ ಆಗಿ ಇಟ್ಕೋತೀವಿ ಅಷ್ಟೇ ಮಜಾ ಕೊಡೋದು. ಆ್ಯಂಡ್ ಯಾಕಂದ್ರೆ ಆಚೆ ಹೋಗ್ಬೇಕಾದ್ರೆ ನಾವು ಸೆಕೆಂಡ್ ಹಾಫ್ ಏನು ನೋಡಿರ್ತೀವಿ ಅದೇ ತಲೆ ಉಳಿಯೋದು. ಫಸ್ಟ್ ಹಾಫ್ ಏನು ಅಂತಂದ್ರೆ ನೀವು ಒಂದ್ಸಲಿ ಟೇಕ್ ಒಂದು ಫ್ಯೂ ಸೆಕೆಂಡ್ಸ್, ಬಟ್ ಸೆಕೆಂಡ್ ಹಾಫ್ ಏನು ಅಂದ್ರೆ ಇಮಿಡಿಯೇಟ್ ಹೇಳ್ತೀರಾ. ಸೊ ಅದಕ್ಕೋಸ್ಕರ ಸೆಕೆಂಡ್ ಹಾಫ್ಗೆ ತುಂಬಾ ಒತ್ತು ಕೊಟ್ಟೆ. ಅದು ಇವಾಗ ಜನರ ಮುಖದಲ್ಲಿ ನಗು ಕಾಣಿಸ್ತಾ ಇರೋದು ನಾನು ಖುಷಿ. ಸೊ ನಿಮ್ಮನ್ನ ಆಕ್ಟರ್ ಆಗಿ ನಾವು ಆಲ್ರೆಡಿ ನೋಡಿದೀವಿ. ಸೊ ಹಾಗಾಗಿ ನಾನು ಇಲ್ಲಿ ಒಬ್ಬ ಆಕ್ಟರ್ ಆಗಿ ನಿಮ್ಮನ್ನ ನೋಡ್ಲಿಲ್ಲ ಸಿನಿಮಾದಲ್ಲಿ. ಆಸ್ ಎ ಡೈರೆಕ್ಟರ್ ಆಗಿ ನೋಡಿದ್ರೆ ಎಲ್ಲೂ ಕೂಡ ಮಿಸ್ಟೇಕ್ಸ್ ಇಲ್ಲ. ಸೊ ನನ್ಗನ್ಸಿದ್ದು ಸುಬ್ಬಯ್ಯ ನಾಯ್ಡು ಅವ್ರಿಗೆ ತಕ್ಕ ಮೊಮ್ಮಗನೇ ಸೃಜನ್ ಲೋಕೇಶ್ ನಾನು ತುಂಬಾ ಕಾನ್ಶಿಯಸ್ ಆಗಿ ನಾನು ತುಂಬಾ ಕಾನ್ಶಿಯಸ್ ಆಗಿ ಮಾಡೋದಂತ ಇದು ಏನಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಹೀರೋ ಕಾಣಲ್ಲ. ಯಾಕಂದ್ರೆ ಕೂತ್ಕೊಂಡು ಸುಮ್ಮನೆ ಹೇಳ್ತಾನೆ ಇಲ್ಲಿಂದ ಹಿಂಗೆ ಅಂತ. ಹೀರೋಯಿಸಮ್ ತೋರಿಸೋದಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಆಮೇಲೆ ಹಿಂಗೆ ಸುಮ್ಮನೆ ಹಿಂಗೆ ತುಳಿದ ತಕ್ಷಣ 4 ಸುಮ್ಮ ಎಗರೋಗ್ಬಿಡ್ಬೇಕು, ಅಲ್ಲಿಂದ ಚೀ ಅಂತ ಬರಬೇಕು, ಇದು ಯಾವುದು ನಮ್ಮ ಸಿನಿಮಾಗೆ ಸೂಟ್ ಆಗಲ್ಲ. ಆಕ್ಚುಲಿ ಒಂದು ಫೈಟ್ ಇತ್ತು, ಆಟೋ ಸೀಕ್ವೆನ್ಸ್ ಬರುತ್ತಲ್ಲ, ಅಲ್ಲಿ ಆಕ್ಚುಲಿ ಒಂದು ಫೈಟ್ ಪ್ಲಾನ್ ಮಾಡಿದ್ದೆ. ಬಟ್ ನನ್ನ ಲಾಜಿಕ್ ಹೊಡೆದಿದ್ದು, ಇವನು ಮೆಂಟಲಿ ಅಷ್ಟು ವೀಕ್ ಇರೋನು ಸೂಸೈಡ್ ಮಾಡ್ಕೊಳಕ್ ಹೋಗ್ತೀನಿ ಅಂದನು 10 ಜನಕ್ಕೆ ಹೆಂಗ್ ಹೊಡಿತಾನೆ ಅಲ್ವಾ? ಸೊ ವಿ ಕ್ಯಾನ್ಸಲ್ ದಟ್. ಸಿನಿಮಾಗೆ ಏನ್ ಬೇಕು ಅದನ್ನೇ ಇಟ್ಕೊಂಡಿದ್ದು. ಶೋಭರಾಜ್ ಅವ್ರು ಹೇಳಿದ್ರು, ಏನ್ ಗುರು ನೀವು ಸಿನಿಮಾಗೆ ಡೈರೆಕ್ಟರ್, ನೀವು ಸಿನಿಮಾ ಹೀರೋ, ನೀವು ಅಷ್ಟನ್ನೆಲ್ಲ ಸ್ಪೇಸ್ ನಮಗೆ ಕೊಡ್ತಾ ಇದ್ರಲ್ಲ ಹೆಂಗೆ ಅಂತ. ನಾನಂದೆ ಈ ಸಿನಿಮಾದಲ್ಲಿ ಸೃಜನ್ ಆಕ್ಟರ್ ಆಗಿ ನೋಡ್ಬೇಡಿ, ಹೀರೋ ಫಾರ್ GST ಇಸ್ ದ ಸ್ಟೋರಿ ಅಂಡ್ ದ ಡೈರೆಕ್ಟರ್ ಆಗಿ ಸೃಜನ್ ಹೆಂಗ್ ಮಾಡಿದಾನೆ ಅದನ್ನ ಹೇಳಿ ಅಂತ. ಸೊ ಈ ಸಿನಿಮಾ ಸೃಜನ್ ಡೈರೆಕ್ಟರ್ ಆಗಿ ನೋಡ್ಬೇಕು ಅನ್ನೋದು ನನ್ನ ಆಸೆ. ಫಸ್ಟ್ ಟೈಮ್ ಶೋಭರಾಜ್ ಅವರನ್ನ ಫುಲ್ ಆನ್ ಕಾಮಿಡಿ ಆಗಿ ಯೂಸ್ ಮಾಡಿ. ಶರತಾ ಫಸ್ಟ್ ಟೈಮ್ ಲೈಫಲ್ಲೇ ಮಾಡಿರೋದು, ಅವ್ನು ಲೈಫಲ್ಲಿ ಮಾಡೇ ಇಲ್ಲ. ಅವ್ರು ಹೇಳಿದ್ರು ಅಂತಾರೆ ಗಾಂಭೀರ್ಯದಲ್ಲಿ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ಗಳು. ಬಟ್ ಫಸ್ಟ್ ಟೈಮ್ ಒಂದು ಲೈಫಲ್ಲಿ ಕಾಮಿಡಿ ಮಾಡಿಸಿರೋದು, ವರ್ಕೌಟ್ ಆಗಿದೆ. ಸರ್ ಜನ ಬರ್ಬೇಕಾಗಿದೆ ಥಿಯೇಟರ್ಗೆ ಇಂಥ ಸಿನಿಮಾಗಳನ್ನ ನೋಡೋದಕ್ಕೆ. ಯಾಕಂದ್ರೆ ಪರಭಾಷೆನಲ್ಲಿ ನಾನು ಈ ತರ ಫುಲ್ ಕಾಮಿಡಿನ ನೋಡಿದ್ದು ಸಂಕ್ರಾಂತಿಗೆ ಅದು ಫುಲ್ ಕಾಮಿಡಿ ಇತ್ತು, ಜನ ಮುಗಿಬಿದ್ದು ನೋಡಿದ್ರು. ಆದ್ರೆ ನಮ್ ಕನ್ನಡದಲ್ಲಿ ಥಿಯೇಟರ್ ಬರಲ್ಲ. ವಿಷಯ ಗೊತ್ತಾಗಬೇಕು ಜನರಿಗೆ ಯಾವ ತರ. ಆಮೇಲೆ ಸಿ ದೇರ್ ಸೋ ಮೆನಿ ಸಿನಿಮಾಸ್ ರಿಲೀಸಿಂಗ್, ದೇ ಆರ್ ಕನ್ಫ್ಯೂಸ್ಡ್ ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ಬೇಡ. ಆಮೇಲೆ 8 ಪಿಕ್ಚರ್ ರಿಲೀಸ್ ಆದ್ರೆ 8 ಪಿಕ್ಚರ್ ಎಲ್ಲರೂ ನೋಡೋದಕ್ಕಾಗಲ್ಲ. ಸೊ ಏನಂದ್ರೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. GST ಶುಡ್ ಪಿಕಪ್, ಬಿಕಾಸ್ ಎಲ್ಲ ವರ್ಡ್ ಆಫ್ ಮೌತ್ ಅಲ್ಲಿ GST ಹೇಗಿದೆ ಅಂತ ಗೊತ್ತಾದ್ಮೇಲೆ ಖಂಡಿತ ಜನ ಬರ್ತಾರೆ. ಯಾಕಂದ್ರೆ ದೇ ನೀಡ್ ರಿಲ್ಯಾಕ್ಸೇಷನ್, ದೇ ನೀಡ್ ಕಾಮಿಡಿ, ಅಂಡ್ GST ಕಂಪ್ಲೀಟ್ ಕಾಮಿಡಿ ಮಾಡಿರೋದು. ಆಮೇಲೆ ಇವತ್ತು ಬೆಳಗ್ಗೆ ನಾನು ಥಿಯೇಟರ್ಗೆ ಬರ್ಬೇಕಾದ್ರೆ ನನಗೆ ರಿವ್ಯೂಸ್ ಮೊನ್ನೆ ಹಾಕಿದಂಥ ಶೋ ಅಲ್ಲಿ ಎಲ್ಲರೂ ರಿವ್ಯೂಸ್ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಪ್ರೈವೇಟ್ ಇದೆಲ್ಲ ಅವರೆಲ್ಲ ಇದು ಹಾಕಿದ್ದಾರೆ. ಎವ್ರಿಬಡಿ ಹಸ್ ರೇಟೆಡ್ ದ ಸಿನಿಮಾ 4. ಸೊ ದಟ್ ಇಟ್ ಸೆಲ್ಫ್ ಇಸ್ ಲೈಕ್ ಬೆಸ್ಟಿಗೆ ಆಗಲ್ಲ, ಸುಮ್ಮನೆ ಹಾಕಕ್ಕಾಗಲ್ಲ. ಆಮೇಲೆ ಎಲ್ರಿಗೂ ಅನಿಸ್ಬೇಕಲ್ಲ. 3 ಬಂದ್ರೇನೆ ಗುಡ್ ಅಂತೀವಿ, 3.5 ವೆರಿ ಗುಡ್, 4 ಇಸ್ ಎಕ್ಸಲೆಂಟು, 5 ಇಸ್ ಅನ್ಬಿಲೀವಬಲ್ ಅಂತಾನೆ ನಾನು ಹೇಳೋದು. 5 ಯಾವ ಸಿನಿಮಾಗೂ ಬಂದಿರೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಎಲ್ಲರೂ ಬಂದು
ಒಬ್ರು ಇಬ್ರು ಏನೋ ಇದ್ರೆ ಅಂದ್ರೆ ನಮ್ಗೆ ಗೊತ್ತಿರೋರು ಸ್ನೇಹಿತರು ಅವರು 3.54 ಕೊಟ್ಟಿರ್ಬೋದು. ಆದರೆ ಅಷ್ಟು ಜನ ನನಗೆ ಬಂದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಯು ಫೀಲ್ 4 years ಒಂಥರ ಹಿಡಿದಿಟ್ಕೊಂಡ್ರೆ ನೋವೋದು ಇವತ್ತೊಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ದಯವಿಟ್ಟು ಬನ್ನಿ ಸಿನಿಮಾ ಉಳಿಬೇಕು ಅಂದ್ರೆ ನೀವೆಲ್ಲ ಬಂದು ನೋಡಬೇಕು. ಆಮೇಲೆ ವೆರಿ ಕಾನ್ಷಿಯಸ್ಲಿ ನಾವು ಪ್ರೈಸಿಂಗು ಆಫ್ ದ ಟಿಕೆಟ್ ಆಲ್ಸೋ ವಿ ಕೆಪ್ಟ್ ಇಟ್ ವೆರಿ ಲೋ ಬಿಕಾಸ್ ಅದು ಜನರಿಗೆ ರೀಚ್ ಆಗಬೇಕು ಸಿನಿಮಾ ಅನ್ನೋದು ಮಾತ್ರ. ಸಿನಿಮಾದಲ್ಲೇ ಹೇಳ್ಬಿಟ್ಟಿದ್ದೀನಿ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ದುಡ್ಡುಗೋಸ್ಕರ ಮಾಡೋ ಸಿನಿಮಾ ಅಲ್ಲ, ಎಂಟರ್ಟೈನ್ಮೆಂಟ್ ನಮಗೆ ಬರೋದಿದೆ. 100 ವರ್ಷಗಳಿಂದ ನಮ್ಮ ಇಡೀ ವಂಶ ಇವನ್ 4ನೇ ತಲೆಮಾರು. ಸೊ 4 ತಲೆಮಾರುಗಳನ್ನ ಉಳಿಸಿರೋದು ಕನ್ನಡ ಭಾಷೆ, ಕನ್ನಡ ಸಿನಿಮಾ. ಸೊ ಕನ್ನಡ ಸಿನಿಮಾ ಮಾಡಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು ಒಬ್ಬ ಕನ್ನಡ ಸಿನಿಮಾ ಮಾಡಿರೋನು ಅಂತ. ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ. ಸರ್ ಅಷ್ಟೊಂದು ದುಡ್ಡನ್ನ ರಾಬರಿ ಮಾಡ್ತೀರಾ, ಇಲ್ಲೋ ಅಟ್ಲೀಸ್ಟ್ GST ಪರ್ಸೆಂಟೇಜ್ ಆದ್ರೂ ಉಳಿಸ್ಕೊಳ್ತೀರಾ ನಿಮ್ಗೋಸ್ಕರ ಅಂತ ಅನ್ಕೊಂಡಿದ್ದೆ. ಇದು GST ಟ್ಯಾಕ್ಸ್ ಅಲ್ಲ, ಇದು ಟ್ಯಾಕ್ಸ್ ಫ್ರೀ ನಗು. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಟೈಟಲ್ ಸಾಂಗ್ ಇರೋ ಹಾಗೇನೆ ಜನ ಬರ್ತಿಲ್ಲ ಥಿಯೇಟರ್ಗೆ, ಜನ ಬರ್ತಿಲ್ವಲ್ಲೋ, ಇನ್ನೆಲ್ಲ ನೀವು ಬಂದು ಥಿಯೇಟರ್ಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳ್ಬೇಕು. ಜೈ GST. ತುಂಬ ಕಾಮಿಡಿ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಇಟ್ಟಿದ್ದಾರೆ ಸಾರು. ಫಸ್ಟಿಂದ ಲಾಸ್ಟ್ವರೆಗೂ ಒಂದು ಚೂರು ಬೋರ್ ಆಗಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಕಾಮಿಡಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ದು ತುಂಬಾ ಮಜಾ ಇತ್ತು. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೃಜನ್ ಸರ್, ನನ್ನನ್ನ ಇದರಲ್ಲಿ ಒಂದು ಸ್ಪೆಷಲ್ ಸಾಂಗ್ಗೆ ಎಂಟ್ರಿ ಕೊಡಿಸಿದ್ದಕ್ಕೆ. ಇದ್ರ ಚಮೇಲಿಯಾ ಕಾಣಿಸ್ಕೊಂಡಿದ್ದೀನಿ. ಹಾಗೆ ಮೂವಿ ರಿಲೀಸ್ ಆಗಿಂತ ಮುಂಚೆ ಹೇಳ್ತಾ ಇದ್ದೆ, ಜನರನ್ನ ನಗ್ಸೋಂತ ಕೆಲಸ ಗೊತ್ತಿದೆ ಸೃಜನ್ ಸರ್ ಹೇಗೆ ಏನು ಅಂತ. ಫಸ್ಟ್ ಡೈರೆಕ್ಷನ್ ಸಿನಿಮಾ ಹೇಗಿತ್ತು, ಜನಗಳು ದಯವಿಟ್ಟು ಥಿಯೇಟರಿಗೆ ಬಂದು ನೋಡಿ ಅಂಡ್ ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಥ್ಯಾಂಕ್ ಯು. ಅಂಡ್ ಇವತ್ತು ರಿಲೀಸ್ ಆಗಿರುವಂತ ಎಲ್ಲಾ ಮೂವಿಗಳಿಗೂ ವಿಶ್ ಆಲ್ ದಿ ಬೆಸ್ಟ್.